ಡಿಸೈನ್ಸು ಎಲ್ಲನೂ ಚೆನ್ನಾಗಿತ್ತು. ನೋಡ್ತೀನಿ, ಪ್ರೈಸ್ ಕೇಳ್ತೀನಿ, ಅದನ್ನು ತಿರ್ಗಾ ಅಲ್ಲೇ ಇಟ್ಬಿಟ್ಟು ಹಂಗೆ ಹೋಗ್ತೀನಿ. ಹೊಡೆದೋಯ್ತು ಬಿಕಾಸ್ ಇವಾಗಷ್ಟೇ ಅದಕ್ಕೆ ಡಬಲ್ ದುಡ್ಡು ಕೊಟ್ಬಿಟ್ಟು. ಹಾಯ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಮಗುವೀರ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮೆಟ್ರೋ ಸ್ಟೇಷನಿಂದ. ನಾನು ನಮ್ಮ ಅಕ್ಕ ಮಲ್ಲೇಶ್ವರಂ 8th ಕ್ರಾಸ್ಗೆ ಹೋಗ್ಬಿಟ್ಟು ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ವಿ ಮೆಟ್ರೋದಲ್ಲಿ. ಸೊ ನೆಕ್ಸ್ಟು ಮಂತ್ರಿ ಸ್ಕ್ವೇರಿಂದ 8th ಕ್ರಾಸ್ಗೆ ಒಂದು ಆಟೋ ಹಿಡ್ಕೊಂಡ್ವಿ. ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸ್ತು ಬಿಕಾಸ್ 1.5 ಕಿಲೋಮೀಟರ್ಗೆ 50 ರೂಪಾಯಿ ತೊಗೊಂಡ್ರು. ಬಟ್ ಬೇರೆ ವಿಧಿ ಇಲ್ಲದೆ ಹತ್ಕೊಂಡು ಹೋದ್ವಿ. ಸೊ ಹೇಳ್ಕೊಂಡು ಬರ್ತಿದ್ದಂಗೆ ಪೇರ್ಲೆಂಟ್ಸ್ ಕಾಣಿಸ್ತು. ನನಗೆ ಸ್ವಲ್ಪ ಹಸಿವಾಗ್ತಿತ್ತು, ತಗೊಳ್ಳೋಣ ಅಂದ್ಕೊಂಡ್ರೆ 100 ರೂಪಾಯಿ 4 ಅಂತೆ. ಸೊ ಅಲ್ಲಿಂದ ಬಿಟ್ಬಿಟ್ಟು ಯಾವುದಾದ್ರೂ ಹೋಟೆಲಲ್ಲಿ ಸಿಗುತ್ತೆ ಅಂತ ಹೋದ್ವಿ. ಯಾವುದೋ ಒಂದು ಹೋಟೆಲ್ ಸಿಕ್ತು, ನೋಡೋಣ ಅಂತ ಹೋದ್ವಿ. ನಾನು ಬಂದುಬಿಟ್ಟು ಗೋಲಿ ಬಜೆ ಅಂದರೆ ಮೈಸೂರು ಬಜ್ಜಿ ತೊಗೊಂಡೆ. ಬಟ್ ಚೆನ್ನಾಗಿರಲಿಲ್ಲ. ನಮ್ಮೂರು ಗೋಲಿ ಬಜ್ಜಿ ಕಂಪೇರ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಆ್ಯಂಡ್ ನಮ್ಮ ಅಕ್ಕ ದೋಸೆ ತೊಗೊಂಡ್ಳು. ಸೊ ತಿಂದಾದಮೇಲೆ ನಾನೊಂದು ಕಾಫಿ ತೊಗೊಂಡೆ, ನಮ್ಮ ಅಕ್ಕ ಟೀ ತೊಗೊಂಡ್ಳು. ಸೊ ಅದನ್ನು ಕುಡಿದ್ಬಿಟ್ಟು ನಮ್ಮದು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾವು ಸ್ಕಾರ್ಫ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಮ್ಮ ಅಕ್ಕಂಗೆ ಒಂದು ಪ್ಯಾಟರ್ನ್ ಸ್ಕಾರ್ಫನ್ನು ತುಂಬ ದಿನದಿಂದ ಸರ್ಚ್ ಮಾಡ್ತಿದ್ಲು, ಇಲ್ಲೂ ಸಿಕ್ಕಿಲ್ಲ. ಸರಿ, ಮುಂದೆ ನೋಡೋಣ ಅಂತ ಹೊರಟ್ವಿ. ಆ್ಯಂಡ್ ಇಲ್ಲಿ ನೋಡಿ 350ಗೆ ಕುರ್ತಾ ಸೆಟ್ ಸಿಗ್ತಾಯಿದೆ. ನೋಡೋಕ್ಕೇನೋ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ನಂಗೆ ಐಡಿಯಾ ಇಲ್ಲ. ನೀವೆಲ್ಲಾದರೂ ತೊಗೊಂಡಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ತೊಗೊಳ್ತೀನಿ ಚೆನ್ನಾಗಿದ್ದರೆ. ಆ್ಯಂಡ್ ತುಂಬ ವೆರೈಟೀಸ್ ಎಲ್ಲ ಇತ್ತು, ಕ್ಲಿಪ್ಸು, ಆಮೇಲೆ ಇಯರಿಂಗ್ಸ್ ಎಲ್ಲ. ನಾವು ನೋಡ್ಕೊಳ್ತಾ ಹೋಗ್ತಾಯಿದ್ದೀವಿ, ಯಾವ್ಯಾವ ಚೆನ್ನಾಗಿ ಅನಿಸಿದೆ ತಗೊಳ್ಳೋಣ ಅಂದ್ಬಿಟ್ಟು. ಆ್ಯಂಡ್ ಕುರ್ತಾ ಸೆಟ್ಸ್ ಮಾತ್ರ ಎಲ್ಲ ಕಡೆ ಇತ್ತು, ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ನಂಗೆ ಗೊತ್ತಿಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಬಂದ್ವಿ. ಆ್ಯಂಡ್ ಇಲ್ಲಿ ನೋಡಿ ರೆಡಿಮೇಡು ಬ್ಲೌಸ್ ಸಿಗ್ತಾಯಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡೋಣ ನೆಕ್ಸ್ಟ್ ಬಂದಾಗ ತಗೊಳ್ಳೋಣ ಅಂತ ಬಂದ್ವಿ. ಆ್ಯಂಡ್ ನಮಗೆ ಕರ್ಟನ್ಸ್ ಬೇಕಿತ್ತು. ಇಲ್ಲಿಗೆ ಬಂದ್ವಿ, ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ನೋಡಿದ ಕೂಡಲೇ ಇಷ್ಟ ಆಗೋ ಥರನೇ ಇತ್ತು ಆ್ಯಕ್ಚುಲಿ. ಆ್ಯಂಡ್ ಕಲರು, ಪ್ಯಾಟರ್ನು, ಡಿಸೈನ್ಸು ಎಲ್ಲನೂ ಚೆನ್ನಾಗಿತ್ತು. ನಾವು ಆ್ಯಕ್ಚುಲಿ ತುಂಬ ದಿವಸದಿಂದ ಹುಡುಕ್ತಾ ಇದ್ವಿ ಒಂದು ಒಳ್ಳೆ ಕಲೆಕ್ಷನ್ಸ್ ಇರೋ ಕರ್ಟನ್ ಶಾಪನ್ನು. ಬಟ್ ಏನಂದರೆ ಓನರೇ ಇಲ್ಲ ಅಲ್ಲಿ. ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ, ಬಟ್ ಜಾಸ್ತಿ ಹೊತ್ತು ನಮಗೂ ನಿಲ್ಲಕ್ಕಾಗ್ತಿರಲಿಲ್ಲ, ಈವ್ನಿಂಗ್ ಆಗಿತ್ತು. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಅಲ್ಲಿಂದ ವಾಪಸ್ ಹೊರಟ್ವಿ. ಆ್ಯಂಡ್ ನೆಕ್ಸ್ಟ್ ನಾವು ಒಂದು ಶಾಪ್ಗೆ ಎಂಟ್ರಿ ಆದ್ವಿ. ಇದೊಂಥರ ಬಜಾರ್ ಥರ ಇತ್ತು, ಅಲ್ಲಿ ಎಲ್ಲ ಐಟಮ್ಸ್ ಥರನೇ ಇತ್ತು, ಬಟ್ ಫಿಕ್ಸ್ಡ್ ರೇಟ್ ಅನಿಸುತ್ತೆ. ಕುರ್ತಾ ಟಾಪ್ಸು, ಆಮೇಲೆ ಎಲ್ಲ ನಾರ್ಮಲ್ ಟೀ ಶರ್ಟ್ಸು ಆ್ಯಂಡ್ ಕರ್ಟನ್ಸ್ ಎಲ್ಲನೂ ಇತ್ತು. ನಾವು ಸ್ಕಾರ್ಫ್ ಬೇಕಿತ್ತು, ನೋಡೋಣ ಸಿಕ್ಕಿದ್ರೆ ತಗೊಳ್ಳೋಣ ಅಂದ್ಬಿಟ್ಟು. ಒಂದು 2-3 ಚೆನ್ನಾಗಿತ್ತೇನೋ, ಅಷ್ಟೊಂದು ಚೆನ್ನಾಗಿರಲಿಲ್ಲ ಕಲೆಕ್ಷನ್ನು. ಆ್ಯಂಡು 150ಗೆ ಚಿಕ್ಕ ಸ್ಕಾರ್ಫ್ಗೆ 2 ಬರ್ತಾಯಿತ್ತು. ಆ್ಯಂಡ್ ಈ ಟೈಪ್ ಆಫ್ ಸ್ಕಾರ್ಫ್ಸ್ಗೆಲ್ಲ 150ಗೆ ಒಂದು ನೋಡಿದ್ವಿ. ನಮ್ಮ ಅಕ್ಕ ಏನು ಹೇಳಿದ್ಲಂದರೆ, ಮುಂದೆ ನಂಗೆ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಮನೆ ಹೋಗಬೇಕಾಗುತ್ತಿಲ್ಲ, ಸೊ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡ್ಲು 1-2. ಈ ಥರದ್ದು ಇದು ಚೆನ್ನಾಗಿ ಅನ್ನಿಸ್ತು, ತಗೊಂಡ್ಲು ಇದನ್ನು. ನಂಗೊಂದು ಬೇರೆ ಇಷ್ಟ ಆಗಿತ್ತು, ಬಟ್ ಅವಳಿಗದು ಇಷ್ಟ ಆಗಿರಲಿಲ್ಲ. ಸರಿ ಅಂದ್ಬಿಟ್ಟು ಇದನ್ನು ತಗೊಂಡ್ಲು. ಅದಾದಮೇಲೆ ಟ್ರೆಡಿಷ್ನಲ್ ವೇರ್ಗೆ ದುಪ್ಪಟ್ಟ ಬೇಕಿತ್ತು ಅಂತ ಈ ಟೈಪಲ್ಲಿ ಒಂದು ದುಪ್ಪಟ್ಟನ ತಗೊಂಡ್ಲು. ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಸ್ಟ್ರೀಟಲ್ಲಿ ಚೆನ್ನಾಗಿ ಜೋಡಿಸ್ಕೊಂಡಿದ್ರು ಸ್ಕಾರ್ಫ್ ಮತ್ತು ದುಪ್ಪಟ್ಟನ. ನೋಡಿ ಹೊಟ್ಟೆ ಉರಿದೋಯ್ತು ಬಿಕಾಸ್ ಇವಾಗಷ್ಟೇ ಅದಕ್ಕೆ ಡಬಲ್ ದುಡ್ಡು ಕೊಟ್ಬಿಟ್ಟು ಏನೋ ಒಂದು ತೊಗೊಂಡು ಬಂದಿದ್ವಿ. ಇಲ್ಲಿ ಚೆನ್ನಾಗಿತ್ತು ಕಲೆಕ್ಷನ್ನು. ಆ್ಯಂಡ್ ದುಡ್ಡು ಕೂಡ ಕಡಿಮೆ ಇದು ಬಂದುಬಿಟ್ಟು 50 ರೂಪಿ. ಸೊ ನಮ್ಮ ಅಕ್ಕ ಅದನ್ನು ತಗೊಂಡ್ಲು. ಆ್ಯಂಡ್ ಸ್ವಲ್ಪ ದೊಡ್ಡ ಸ್ಕಾರ್ಫಿಗೆಲ್ಲ 100 ರೂಪಾಯಿ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೊಂದು ಸ್ಕಾರ್ಫ್ ತೊಗೊಂಡೆ 100 ರೂಪಾಯಿದು. ನೆಕ್ಸ್ಟ್ ಅಲ್ಲಿಂದ ಮುಂದೋದ್ವಿ. ಇಲ್ಲಿ ಬಂದುಬಿಟ್ಟು 250ಗೆ ಕುರ್ತಾ ಟಾಪ್ಸ್ ಮಾಡ್ತಾಯಿದ್ರು, ಅಂದರೆ ಶಾರ್ಟ್ ಕುರ್ತಾ ಟಾಪ್ಸ್ ಎಲ್ಲ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ನಮ್ಮ ಅಕ್ಕ ನೋಡ್ತಾ ಇದ್ಲು, ನೋಡೋಣ ತಗೊಳ್ಳೋಣ ಅಂದ್ಬಿಟ್ಟು. ಚೆನ್ನಾಗಿತ್ತು ಇದು ಮತ್ತು ಅದು. ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅವಳು 2 ತಗೊಂಡ್ಳು. ನಾನು ಕೇಳಿದೆ ಯಾವುದಾದ್ರು ನನ್ನ ಸೈಜಿಗೆ ಸಿಗುತ್ತಾ ಅಂದ್ಬಿಟ್ಟು. ನನ್ನ ಸೈಜಿಗೆ ಡ್ರೆಸ್ಸೇ ಬರಲ್ಲ ಇಲ್ಲಿ. ಎಸ್ಸು ನನ್ನ ಸೈಜ್ ಇರೋ ಡ್ರೆಸ್ಸೇ ನೋಡಿಲ್ಲ ಶಾಪಿಂಗ್ ಸ್ಟ್ರೀಟಲ್ಲೆಲ್ಲ. ನಾನು ಕೇಳಿದೆ ಬೇರೆ ಎಸ್ಸಲ್ಲಿ ಸೈಜ್ ಸಿಗುತ್ತಾ ಅಂದ್ಬಿಟ್ಟು. ಅವರಿಲ್ಲ, ಎಸ್ ಇಲ್ಲ, ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ ಅಂದರು. ಸರಿ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಹುಡುಕ್ತೆ ಯಾವುದಾದ್ರು ಸಿಗುತ್ತಾ, ಎಸ್ ಅದು ನನಗೆ ಆಗೋ ಸೈಜಸ್ಸು, ನಾವು ಸ್ಟಿಚ್ ಆದರೂ ಮಾಡ್ಕೋಬೋದಿಲ್ಲ ಅಂತ ಹುಡುಕ್ದೆ. ಸಿಕ್ಕಿಲ್ಲ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಮುಂದೆ ಹೋದ್ವಿ. ಆ್ಯಂಡ್ ಇದು ಮನೆಗೆ ದೇವ್ರ ಮನೆ ಹಾಕೊಳ್ಳೋ ಏನು ಅಂತಾರೆ ಇದಕ್ಕೆ, ತೋರಣ ಏನು ಚೆನ್ನಾಗಿತ್ತು.
ಬಟ್ ನೋಡೋಣ ಮುಂದೆ ಇನ್ನೂ ಚೆನ್ನಾಗಿರೋ ಸಿಕ್ಕರೆ ತಗೊಳ್ಳೋಣ ಅಂದ್ಬಿಟ್ಟು ಅದನ್ನು ನೋಡ್ಬಿಟ್ಟು ಮುಂದೆ ಹೊರಟ್ವಿ. ಮಲ್ಲೇಶ್ವರಮಲ್ಲಿ ಇಯರಿಂಗ್ಸ್ ಮಾತ್ರ ಸಖತ್ ಕಲೆಕ್ಷನ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಎಷ್ಟೋ ಸಲ ಇಯರಿಂಗ್ಗೋಸ್ಕರನೇ ಮಲ್ಲೇಶ್ವರಂ ಬಂದಿರೋದಿದೆ. ಆ್ಯಂಡ್ ನಮ್ಮ ಅಕ್ಕ ಇಲ್ಲಿ ಒಂದು ಇಯರಿಂಗ್ ತೊಗೊಂಡು ಜಸ್ಟ್ 50 ಅಷ್ಟೇ, ತುಂಬ ಅಫೋರ್ಡೆಬಲ್ ಆ್ಯಕ್ಚುಲಿ ಇಲ್ಲಿ ಇಯರಿಂಗ್ಸ್ ಎಲ್ಲ ತೊಗೊಳೋದು. ಆ್ಯಂಡ್ ಅಲ್ಲಿಂದ ಮುಂದೆ ಹೋದ್ವಿ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿರೋ ಡೆಕೋರೇಷನ್ ಐಟಮ್ಸ್ ಮತ್ತು ಟಾಯ್ಸ್ ಇದೆ ಅಂತ. ನನಗಂತೂ ಈ ಥರ ಗೊಂಬೆಗಳಂದ್ರೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ನಾನಿಲ್ಲಿ ಎಷ್ಟೋ ಸಲ ಬಂದಿದ್ದೀನಿ, ಮಲ್ಲೇಶ್ವರಂ ಬಂದಾಗೆಲ್ಲ ಈ ಶಾಪ್ನ ಬಂದೇ ಬರ್ತೀನಿ, ನೋಡ್ತೀನಿ, ಪ್ರೈಸ್ ಕೇಳ್ತೀನಿ, ಅದನ್ನು ತಿರ್ಗಾ ಅಲ್ಲೇ ಇಟ್ಬಿಟ್ಟು ಹಂಗೆ ಹೋಗ್ತೀನಿ. ಬಿಕಾಸ್ ಸ್ವಲ್ಪ ಕಾಸ್ಟ್ಲಿ ಇದೆ. ಈ ಗೊಂಬೆಗೆ ಬಂದುಬಿಟ್ಟು 250 ಅಂತೆ. ಕೊಡ್ಬೋದು ಅನಿಸುತ್ತೆ, ಬಟ್ ಇನ್ನೊಂದು ಸಲ ಅನಿಸುತ್ತೆ 250 ಕೊಡಬೇಕಾ ಅಂತ. ಸೊ ಯಾವಾಗಲೂ ಹಿಂಗೆ ಆಗ್ತಿತ್ತು. ಆ್ಯಂಡ್ ಚೆನ್ನಾಗಿರೋ ಟಾಯ್ಸ್ ಎಲ್ಲ ಇದೆ ಇಲ್ಲಿ. ಆ್ಯಂಡ್ ಇದನ್ನು ನೋಡಿದರೆ ನಿಮ್ಗೆ ಏನು ನೆನಪಾಗುತ್ತೆ? ನನಗಂತೂ ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ಆ ಸಾಂಗೇ ನೆನಪಾಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಈ ಗೊಂಬೆ ನೋಡಿದಾಗ ನಿಮ್ಮ ತಲೆಯಲ್ಲೂ ಅದೇ ಸಾಂಗ್ ಬಂದಿದ್ದರೆ ಕಮೆಂಟ್ ಮಾಡಿ ಹೇಳಿ, ನನಗೂ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಕೃಷ್ಣ. ಹೌದು ತಾನೆ, ಕೃಷ್ಣನ ಥರನೇ ಕಾಣಿಸ್ತಾ ಇದೆ, ಬಟ್ ನಾನು ಕೃಷ್ಣನೇ ಅಂದ್ಕೊಂಡೆ. ತುಂಬ ಚೆನ್ನಾಗಿತ್ತು ಎಲ್ಲ ಕಲೆಕ್ಷನ್ಸು. ನಿಮ್ಗೆ ಬೇಕಿದ್ರೆ ಬಂದು ತಗೊಳ್ಳಿ, ಮಲ್ಲೇಶ್ವರಮಲ್ಲಿದೆ. ಆ್ಯಂಡ್ ಅಲ್ಲಿಂದ ನೋಡಿಬಿಟ್ಟು ಮುಂದೆ ಹೊರಟ್ವಿ ನಾವು. ಆ್ಯಂಡ್ ಭತ್ತ ತೊಗೊಳ್ಳಬೇಕಿತ್ತು ನಮ್ಮ ಮನೆ ಮೇನ್ ಡೋರ್ಗೆ. ಎಲ್ಲ ಕಡೆ ಹುಡುಕಿದ್ವಿ, 350 ಮೇಲೆ ಹೇಳ್ತಾಯಿದ್ರು, ಬಟ್ ಈ ಶಾಪಲ್ಲಿ 300ಗೆ ಸಿಕ್ತು ನಮಗೆ. ಸೊ ಅದನ್ನು ತಗೊಂಡು ಮನೆಗೆ ಹೊರಡೋಣ ಅಂತ ಹೊರಟ್ವಿ, ಬಿಕಾಸ್ ಆಲ್ರೆಡಿ 7 ಆಗಿತ್ತು. ಸೊ ಅಲ್ಲಿಂದ ಹೊರಟ್ವಿ ನಾವು. ಬಟ್ ಇಲ್ಲಿ ನೋಡಿ ಅಜ್ಜಿಯವರೆಲ್ಲ ಅಲ್ಲೇ ಹೂವನ್ನು ಕಟ್ಬಿಟ್ಟು ಮಾಡ್ತಾಯಿದ್ರು, ನೋಡೋಕ್ಕೂ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ನಾವು ಚೆನ್ನಾಗಿ ಮಾತಾಡ್ಕೊತ ನಡ್ಕೊಂಡೇ ಬಂದ್ವಿ ಮೆಟ್ರೋ ಸ್ಟೇಷನ್ಗೆ. ಒಂಥರ ಚೆನ್ನಾಗಿತ್ತು ಇವತ್ತಿನ ಈವ್ನಿಂಗು. ನಮ್ಮ ಅಕ್ಕ ಜೊತೆ ಒಂದೊಳ್ಳೆ ಶಾಪಿಂಗು, ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ನನಗಂತೂ ತುಂಬ ಖುಷಿಯಾಯಿತು. ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.